ನಾವು ನೀವೆಲ್ಲ ಹೊರಗಿನವ್ರ, ಈ ಕುಮ್ಮಟಿಗೆವ್ರು ಆದರೂ ಹೊರಗಿನವ್ರ, ನಾವಾದ್ರೂ ನೀವು ಹೊರಗಿನವ್ರ. ಜನಪ್ರತಿನಿಧಿಗಳು ಏನೈತಿ ಏನಿಲ್ಲ ಬಾಲ್ಕೋಟ ಸಮಸ್ಯೆ ಎಲ್ಲ ಗೊತ್ತಿರ್ತೈತಿ. ಬಿಫೋರ್ ಬಂದು ಎಲೆಕ್ಷನ್ ಬಿಫೋರ್ ಬಂದು ನಿಮ್ಗೆಲ್ಲ ಮಾತಾಡ್ತಾರೆ. ಗೆದ್ದು ಬಂದ್ಮ್ಯಾಗ ಅದು ಎಲ್ಲ ಮೀಟಿಂಗ್ ಕರೀತಾರ, ಎಲ್ಲರೂ ಕೂಡಿಸ್ತಾರ, ನಿಮ್ಗೆ ಏನು ಸೌಲಭ್ಯ ಬೇಕಂತ ಕೇಳ್ತಾರ. ಅದು ಹಾಳ್ಯಾಗ ಉಳಿದು ಬಿಡ್ತೈತೆ ಸರ್. ಯಾರು ಡೆವಲಪ್ಮೆಂಟ್ ಮಾಡ್ಬೇಕಂತ ಮನಸ್ಸು ಇಚ್ಛೆಯಲ್ಲಿಂದ ಇವತ್ತಿಗೂ ಬಾಗಲಕೋಟೆ BJP ಬರಲಿ ಕಾಂಗ್ರೆಸ್ ಬರಲಿ ಎಲ್ಲ ತಮ್ಮ ಲಾಭಗಳನ್ನು ನೋಡ್ಯಾರ. ಬಾಗಲಕೋಟೆ ಮುಳುಗಡೆ ಯಾರಿಗೆ ಬೇಕಾಗಿತ್ತು ಅವ್ರಿಗೆ ಸಿಗಲಿಲ್ಲ, ಯಾರಿಗೆ ಬ್ಯಾಡಾಗಿತ್ತು ಅವ್ರಿಗೆ ಸಿಕ್ತು. ಮುಳುಗಡೆದು ಈಗ ಹೊಳಿ ಸಾಯಲು ತಮಗೆ ನಿಯರೆಸ್ಟ್ ನೀರು ನಿಂದಿರ್ತಿತ್ತು, ಅವರೆಲ್ಲ ಕಿತ್ಕೊಂಡು ಅಲ್ಲೆಲ್ಲ ಹೋದ್ರು. ಈಗ ಇಲ್ಲಿ ಇರೋ ಕಿರಾಣಿ ಅಂಗಡಿ ಯಾವುದೋ ಒಂದಂತರ ಕಿರಾಣಿ ಅಂಗಡಿ ಮೆಡಿಕಲ್ ಯಾವುದತ್ತವ್ರಿ, ಇಲ್ಲಿರೋ ಎಲ್ಲ ಕುಡಿಯೋರು ಒಂದು 400-500 ಅಂಗಡಿ ಆಗ. ಈಗ ಇವು ಹೋಗ್ಲಾರ್ದ ಅಲ್ಲಿ 600 ಅಂಗಡಿ ಆಗ್ಯಾವ. ಒಂದು 3 ಮನೆ ಕಟ್ಟೋದು, ಅದಕ್ಕೆ 2 ಅಂಗಡಿ ಕಟ್ಕೊಂಡು ಯಾಕೆ ಉಪಜೀವನ ಬೇಕಲ್ರಿ. ನಮ್ಮ ಕರ್ನಾಟಕ 15-20 ವರ್ಷ ಇನ್ನು ಹಿಂದೆ ಹೊತ್ತು ಹೊರತಾಗಿ ಮುಂದೆ ಬರೋಂಗಿಲ್ಲ. ಇನ್ನು ಇವ್ರು ಏನೋ ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ಮತ್ತೆ ಅದು ಏನಾದ್ರು ಸಾಲ ಒತ್ತಿ ಹಾಕೋದು, ಮತ್ತು ಅದು ಮಾಡೋದು. ಈಗ ಹೆಚ್ಚು ಕಡಿಮೆ ಬೆಂಗಳೂರಾಗ ಅರ್ಧ ಆಸ್ತಿ ಸಾಲದಾಗ ಐತಿ. ಬಾಗಲಕೋಟೆ ಡೆವಲಪ್ ಆಗ್ಬೇಕಂದ್ರೆ ಕನಸಿನ ಮಾತು. ಮೂಲ ಕಾರಣ ಅಂದ್ರೆ ಗೌರ್ಮೆಂಟ್ ಏನು ಇವು 5 ಸ್ಕೀಮ್ ಕೊಟ್ಟಾರಲ್ರಿ, ಇದ್ರದ್ದು ಮೇನ್ ಇಫೆಕ್ಟೆಡ್ ರೀ. ಡೆವಲಪ್ಮೆಂಟ್ ಅನ್ನೋದು ಏನೂ ಇಲ್ಲ. ಏನು ಇಲ್ಲಿ ಬರೋದಂಥ ಜನ ಎಲ್ಲರಿಗೆ ಬಂದಾಗಿಬಿಟ್ಟೈತಿ. ಇಲ್ಲಿ ನೋಡಿ ಮಾರ್ಕೆಟ್ ಎಲ್ಲ ಅಸ್ತವ್ಯಸ್ತ ಹೆಂಗೈತ್ರಿ. ಬರೋ ಜನಕ್ಕೆ ಇಲ್ಲಿ ಏನೋ ಅನುಕೂಲ ಇಲ್ಲ. ಎಲ್ಲನೂ ಬರೀ ಗಾಡಿ ಮಾಡ್ಕೊಂಡು ಬರಬೇಕು. ಬಂದರು ಇಲ್ಲಿ ಪೊಲೀಸರು ಹಿಡಿತಾರ, ಗಾಡಿ ಕಿರಿಕಿರಿ ಮಾಡ್ತಾರೆ. ಅವಕ್ಕೆಲ್ಲ ಇವು ಇಲ್ಲ ಲೈಸೆನ್ಸ್ ಎಲ್ಲ ಕಾಗದ ಪತ್ರ ಎಲ್ಲ ಡಾಕ್ಯುಮೆಂಟ್ಸ್ ಅವ್ರದ್ದು ಇರೋಂಗಿಲ್ಲ. ಯಾರು ಇದು ಮಾಡ್ತಾರ ಅವರು ಇರೋಂಗಿಲ್ಲ. ಇದ್ದು ಅವರು ತಮ್ಮೂ ಇರಲಿಲ್ಲ ಅಂದ್ರೂ ಮಂದಿಗೆ ಹಿಡ್ಕೊಂಡು ಹೋಗೋದು. ಅವ್ರಿಗೆ ನಿಮ್ದು ಲೈಸೆನ್ಸ್ ಇಲ್ಲ, ಹೆಲ್ಮೆಟ್ ಇಲ್ಲ, ಎಲ್ಲ ಇತ್ತಂತಂದ್ರೆ ಒಗಿದಿಲ್ಲ ಅಂತ ಹೇಳ್ತಾರೆ. ಪ್ರತಿಯೊಂದು ಒಟ್ಟು ಈ ಸರ್ಕಾರ ಅಲ್ರಿ ಏನೋ ಯಾರು ಬಂದರೂ ಬಾಗಲಕೋಟೆ ಇವತ್ತಿಗೂ ಮುಳುಗಡೆದಾಗಲಿ ಯಾವ ಸಮಸ್ಯೆ ಯಾರು ಬಗೆಹರಿಸಿಲ್ಲ. ಎಲ್ಲರೂ ಬಂದಾಗ ಮಾಡ್ತೀವ್ರಿ ಹೇಳ್ತೀವ್ರಿ ಅಂತ ಹೇಳ್ತಾರೆ. ಬಾಗಲಕೋಟೆ ಪೂರ ಡೆವಲಪ್ ಮಾಡ್ಬೇಕನ್ನೋರು ಯಾರ್ಯಾರು ಯಾವ MLA ಬರಲ್ರಿ MP ಬರಲ್ರಿ ಯಾರೂ ಮಾಡಿಲ್ಲ. ಅಣ್ಣ ಈಗ ಇನ್ನೊಂದು ಏನಂತಂದರೆ ಈ ಬಾಗಲಕೋಟೆ ವ್ಯಾಪಾರಸ್ಥರಿದ್ದಾರಲ್ಲ, ದೊಡ್ಡ ಪ್ರಾಬ್ಲಮ್ಗಳು ಹೇಳ್ತಾರೆ. ಏನಂತಂದರೆ ನಾವು ಒಂದು ರೂಪಾಯಿ ವ್ಯಾಪಾರ ಆಗಲ್ಲ ನಮಗೆ. ಈಗ ಮೇನ್ ಪ್ರಾಬ್ಲಮ್ ಅಪ್ಪ ಅಂದ್ರೆ ಈಗ ನೋಡ್ರಿ 2 ಮಾರ್ಟ್ ತೊಗೊಂಬಂದ್ರು, 2-3 ಮಾರ್ಟ್ ಬಂದ್ವು. ಇಲ್ಲಿ ಇರೋ ಜನಸಂಖ್ಯೆನ ಕಡಿಮೆ. ಆ ಜನಸಂಖ್ಯೆಗೆ ಇವರು ಅಲೌಡ್ ಹೆಂಗೆ ಮಾಡಿದ್ರು ಗೊತ್ತಿಲ್ಲ. DC ಆಫೀಸ್ಲಿಂದ ಅವಕ್ಕೆಲ್ಲ ಸಣ್ಣ ಪುಟ್ಟ ಜನ. ಈಗ ನಮ್ಮಂಥ ಒಂದು ಅಂಗಡಿಲಿಂದ 10 ಮಂದಿ ಜೀವನ ನಡೀತಿತ್ತು. ಒಬ್ಬ ಹಮಾಲಿ ಮಾಡೋರು, ಅಂಗಡಿ ದುಡಿಯೋರು, ಇನ್ನು ಇತರಗಳು ಎಲ್ಲ ಇಲ್ಲಿ ಬಂದ್ರೆ ಒಂದು ಚಾದ ಅಂಗಡಿಯವರು ಏನೇನೋ ಇತರ ಕೆಲಸ. ಈಗ ಅವ್ರು ಒಂದೇ ಮಾರ್ಟ್ ಮಾಡಿದ್ರೆ ಅಲ್ಲೇ ಒಬ್ಬರು ಹೋಗ್ಬಿಡ್ತಾರ. ಅಲ್ಲಿ ಇನ್ನು ಇತರಿಗೆ ಲಾಭ ಆಗಂಗಿಲ್ಲ ಏನು. ಇಲ್ಲೇ ಚಂದ ಕೇಳಕ್ಕೆ ಇಲ್ಲಿ ಬರ್ತಾರ. ಇಲ್ಲೇ ಏನೋ ಬೇಕಾದರೂ ಊರು ಡೆವಲಪ್ಮೆಂಟ್ ಈಗ ಫಂಕ್ಷನ್ ನಡೀತಂದ್ರೆ ಇಲ್ಲಿ ಬರ್ತಾರ. ಎಲ್ಲರೂ ಸಂತಿ ಹೋಗಿ ಅಲ್ಲಿ ಮಾಡ್ತಾರ. ಮತ್ತು ಈಗ ಈ ಥರ ನಡೆದೈತೆ ಪರಿಸ್ಥಿತಿ. ಬಾಗಲಕೋಟೆ ಬಗ್ಗೆ ಯಾರಿಗೇ ಆಗಲ್ರಿ ಒಳ್ಳೆ ಅಭಿಪ್ರಾಯ ಯಾರು ಬಂದರೂ ತೋರಿಸಿಲ್ಲ. ನಾವು ಎಲ್ಲ BJP ಬರಲಿ ಕಾಂಗ್ರೆಸ್ ಬರಲಿ ಎಲ್ಲರೂ ತಮ್ಮ ಸೇಫ್ಟಿ ಸೈಡ್ ನೋಡೋರು. ಯಾರು ಇಲ್ಲಿ ಬಾಗಲಕೋಟೆ ಮುಳುಗಡೆ ಇವತ್ತಿನವರೆಗೂ ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡಿಲ್ಲ. ಬೇಕಾದ ಸರ್ಕಾರ ಏನೇ ಘೋಷಣೆ ಮಾಡಲಿ ಅವು ಎಲ್ಲ ಹಳ್ಯಾಗ ಉಳಿತಾವ, ಹೊರತಾಗಿ ಕಾರ್ಯರೂಪಕ್ಕೆ ಬರೋಂಗಿಲ್ಲ. ನೀವು ಯಾವುದೇ ಥರದಿಂದ ತೋರಿ ಯಾವುದೋ ಆಗಲಿ ಗೌರ್ಮೆಂಟ್ಲಿಂದ ಏನೋ ಅನೌನ್ಸ್ಮೆಂಟ್ ಆಗಲಿ ಅವು ಯಾವ ಪರಿಪೂರ್ಣವಾಗಿ ಯಾವ ಕೆಲಸ ಇಲ್ಲಿ ನಡೆದಿಲ್ಲ ಇವತ್ತಿನವರೆಗೂ. ಈಗ ಇಲ್ಲೇ ನೋಡ್ರಿ ಮುಚ್ಗಂಡಿ ಕೆರೆಗೆ ಎಷ್ಟೆಷ್ಟು 2 ಸಲ ಪೈಪ್ ಹಾಕಿದ್ರು. ಅದು ಚಲೋ ರೋಡ್ ಹಡ್ಡಿದ್ರು. ಒಳ್ಳೆ ಮಳೆ ನವನಗರನಾಗ ರೋಡ್ ಮಾಡಿದ್ರು. ಅಲ್ಲಿ ನವನಗರ ಡೆವಲಪ್ ಮಾಡ್ಯಾರ. ಅಲ್ಲಿ ಸರಿಯಾಗಿ ಟಾಯ್ಲೆಟ್ ಇಲ್ಲ. ಜನಕ್ಕೆ ಹೋಗೋದನ್ನ ಟಾಯ್ಲೆಟ್ ಬಂತಂದ್ರೆ ನಡ್ಬರ್ಕೆ ಅಲ್ಲಿ ಹಿಂಗಾಗಿ ಎಲ್ಲಿ ಬೇಕಾದಲ್ಲಿ ಟಾಯ್ಲೆಟ್ ಕೊಡ್ತಾರೆ, ರಿಸರ್ಚ್ ಕೊಡ್ತಾರೆ ಎಲ್ಲಿ ಬೇಕಾದಲ್ಲಿ. ಇಲ್ಲೇ ಜಸ್ಟ್ ಒಂದು ಬಡವ ರಾಷ್ಟ್ರ ನೇಪಾಳ ಅಂತ ಹೇಳ್ತಾರೆ. ನಾನು ಲಾಸ್ಟ್ ವರ್ಷ ಅಲ್ಲಿ ಹೋಗಿದ್ದಾರೆ. ಅಲ್ಲಿ ನೀವು ರಿಸರ್ಚ್ ಮಾಡ್ಬೇಕಾದ್ರೆ ಟಾಯ್ಲೆಟ್ ಬಾತ್ರೂಮ್ ಇದ್ದಲ್ಲಿ ಕಳಿಸ್ತಾರೆ. ಇವ್ರು ಇವತ್ತಿನವರೆಗೂ ಆ ಥರ ಜನರಿಗೆ ಅನುಕೂಲ ಆಗೋ ಏನಿಲ್ಲ, ತಮಗೆ ಅನುಕೂಲ ಆಗೋ ಮಾಡ್ಕೊಂಡ್ರು ಗೌರ್ಮೆಂಟಕ್ಕೆ. ಈಗ ಏನಪ್ಪ ಅಂತಂತಂದ್ರೆ ನಿಮ್ಮ ತಹಸೀಲ್ದಾರ್ ಆಫೀಸು DC ಆಫೀಸು ಮೇನ್ ಎಲ್ಲ ಮಾಡ್ಕೊಂಡ್ರು. ಜನರಿಗೆ ಏನು ಒಳ್ಳೇದಾಗಬೇಕಾಯ್ತಲ್ಲ ಅವು ಏನೂ ಮಾಡಿಲ್ಲ ಸರ್. ಜನರ್ಲಿಂದ ಲಾಭ ತೊಗೊಂತಾರೆ. ಆ ಜನರ್ಲಿಂದ ಏನೇನೂ ಇಲ್ಲ. ಯಾವುದೋ ಆಫೀಸ್ದಾಗ ಹೋಗ್ರಿ ಎಲ್ಲೇ ಹೋಗ್ರಿ ಬರೀ ಕರಪ್ಷನ್. ಎಲ್ಲರೂ ಕೆಲಸ ಇಲ್ಲ, ಎಲ್ಲೇ ಹೋಗ್ರಿ ಯಾವುದೋ ಬೇಕಾದ ಕೆಲಸದಾಗ ಹೋಗ್ರಿ ನಿಮ್ಮಂತೆ ನಾವು ಅದೀವಿ ಅಂತ ಹೇಳ್ತಾರೆ. ಎಲ್ಲ ಎಲೆಕ್ಷನ್ ಬಂದಾಗ ಓಟ್ ತೊಗೊಂಡು ಅದನ್ನ ಹೇಳ್ತಾರೆ. ಹೋದ ಮ್ಯಾಗ ಯಾರು ಏನೂ ಕಾರ್ಯರೂಪಕ್ಕೆ ಆ ಕೆಲಸ ಬರೋಂಗಿಲ್ಲ. ಈಗ ಮೊನ್ನೆ ವಿಧಾನಸಭಾದೊಳಗೆ ಚರ್ಚೆ ಆಯ್ತಾರೆ. DK ಶಿವಕುಮಾರ್ ಸಾಹೇಬ್ರು ಹೇಳಿದ್ರು, ನಾವು ನಿಮಗೆ ಜಾಗ ಕೊಡ್ತೀವಿ, ರೊಕ್ಕ ಕೊಟ್ಟು ತಗೋರಿ ಅಂತಂತೇಳಿ. ಇದೇ ಕೆಲಸ ಯಾವಾಗ ಮಾಡಿದ್ರಪ್ಪ ಅಂದ್ರೆ ನಮ್ದು ವ್ಯಾಪಾರ ಈ ಥರ ಆಗ್ತಿದ್ದಿಲ್ಲ. 20 ವರ್ಷದಿಂದ ಈಗ ಎಲ್ಲ ಮಾರ್ಕೆಟ್ ಒಂದೇ ಕಡೆ ಆಗಿಬಿಟ್ಟಿತ್ತಪ್ಪ ಅಂದ್ರೆ ಏನಾರು ಆಗ್ತಿತ್ತು. ಈಗ ಎಲ್ಲ ಮಾರ್ಕೆಟ್ ಒಂದು ಕಡೆ ಆಗಿಲ್ಲ.
ಗೊತ್ತಾಗಿಲ್ಲ ಎಲ್ಲ ಕಡೆ ಅಲ್ಲೆಲ್ಲಿ ನೋಡ್ರಿ ಮೊದಲು ಎಲ್ಲ ಹೊಳಿ ಸಾಲಿನ ಜನ ಎಲ್ಲ ಬಾಲ್ಕೋಟಿಗೆ ಬರ್ತಿತ್ತು ಈಗೆಲ್ಲ ಗದ್ದನಕೆರೆ ಸ್ಟಾಪ್ ಆಯ್ತು ಇಲ್ಲಿ ಮುಂದೆ ಬರ್ರಿ ಸಿಮ್ಮಿಕೆರೆ ಅಲ್ಲಿ ಜನ ಅಲ್ಲೇ ಈಗ ಸಂಗಮ್ ಕತ್ರಿ ಇಲ್ಲಿನ ಜನ ಇಲ್ಲಿ ಸಿಕ್ಕೆರೆ ಕ್ರಾಸ್ ಹಿಂಗೆ ಎಲ್ಲೆಲ್ಲಿ ಮೇನ್ ಜನ ಬರ್ತಿದ್ರಲ್ಲ ಅಲ್ಲಿಂದ ಅಲ್ಲೇ ಒಟ್ಟು ಬಾಗಲಕೋಟೆ ಬರ್ಬೇಕನ್ನೋರು 99% ಅವಶ್ಯಕತೆ ಇದ್ರು 10% 20% ಅಲ್ರಿ 99 ಅವಶ್ಯಕತೆ ಇದ್ರು ಅಷ್ಟೇ ಬಾಲ್ಕೋಟಿಗೆ ಬರ್ತಾರೆ ಇರಲಿಲ್ಲ ಅಂದ್ರೆ 5 ರೂಪಾಯಿ 2 ರೂಪಾಯಿ ಹೆಚ್ಚಾದರೂ ಅಲ್ಲೇ ತೊಗೊಂಡು ಹೋಗ್ಬಿಡ್ತಾರೆ ಈಗ ಕುಮಟಿಗೆವರು ಅದಕ್ಕೆ ಗುದ್ದಾಡತ್ತಾರಲ್ರಿ ಈಗ ಒಂದ್ ಕಡೆ ಮಾಡ್ರಿ ಅಂತ ಹೇಳಿ ಸರ ಇವರೆಲ್ಲರೂ ಗುದ್ದಾಡೋಕಿನ ರೀ ಮೇನ್ MLAಗಳು ಅದಕ್ಕೆ ಸಪೋರ್ಟ್ ಮಾಡ್ಬೇಕ್ರಿ ಈ ಕೆಲವೊಂದು ಬರೀ ನಮ್ಗೆ 2,000 ಬಂದಲ್ದಿಂದ ನಮ್ಮ ಮಣ್ತನ ಕುಪ್ಪೆಗೆ ಆಗ್ಯದ ಅಂತೇಳಿ 6 ಜನಕ್ಕೆ ಗುರ್ತಾಗೋಲ್ತು ಸಿದ್ದರಾಮಯ್ಯ ಅವರು ನಮ್ಮ ರೊಕ್ಕ ತೊಗೊಂಡು ನಮಗೆ ಕೊಟ್ಟು ಅವ್ರ ಜೈ ಅನ್ಸ್ಕೊಳಕತ್ತಾರ ಅನ್ನೋದು ಜನಕ್ಕೆ ಗುರ್ತಾಗೋಲ್ತು ನೀವು ಎಲ್ಲ ಹೊರಗಿನವ್ರ ಈ ಕುಮ್ಮಟಿಗೆವ್ರು ಆದರೂ ಹೊರಗಿನವ್ರ ನಾವಾದ್ರೂ ನೀವು ಹೊರಗಿನವ್ರ ಜನಪ್ರತಿನಿಧಿಗಳು ಏನೈತಿ ಏನಿಲ್ಲ ಬಾಲ್ಕೋಟ ಸಮಸ್ಯೆ ಎಲ್ಲ ಗುರ್ತಿರ್ತೈತಿ ಬಿಫೋರ್ ಬಂದು ಎಲೆಕ್ಷನ್ ಬಿಫೋರ್ ಬಂದು ನಿಮ್ಗೆಲ್ಲ ಮಾತಾಡ್ತಾರ ಗೆದ್ದು ಬಂದ್ಮ್ಯಾಗ ಅದು ಎಲ್ಲ ಮೀಟಿಂಗ್ ಕರೀತಾರ ಎಲ್ಲರೂ ಕೂಡಿಸ್ತಾರ ನಿಮ್ಗೆ ಏನು ಸೌಲಭ್ಯ ಬೇಕಂತ ಕೇಳ್ತಾರ ಅದು ಹಾಳ್ಯಾಗ ಉಳಿದು ಬಿಡ್ತೈತೆ ಸರ್ ಯಾರು ಡೆವಲಪ್ಮೆಂಟ್ ಮಾಡ್ಬೇಕಂತ ಮನಸ್ಸು ಇಚ್ಛೆಯಲ್ಲಿಂದ ಇವತ್ತಿಗೂ ಬಾಗಲಕೋಟೆ ಯಾ BJP ಬರಲಿ ಕಾಂಗ್ರೆಸ್ ಬರಲಿ ಎಲ್ಲ ತಮ್ಮ ಲಾಭಗಳನ್ನು ನೋಡ್ಯಾರ ಸರ್ ಇನ್ನೊಂದು ಹೇಳ್ತಾರೆ ಬಾಗಲಕೋಟೆ ಜನ ತ್ಯಾಗ ಮಾಡಿದ್ದಾರೆ ಹಾಗೆ ಅಲ್ರಿ ಸರ್ ಎಲ್ಲ ಕಳ್ಕೊಂಡು ಆಗಿ ಹೋಗಿದ್ದೆ ಈಗ ತ್ಯಾಗ ಅನ್ನೋಕೆ ಶಾಪ ಆಗಿದೆ ಅಂತ ಅಲ್ಲ ಈ ತ್ಯಾಗ ಅಂತಲ್ರಿ ಈಗ ಬಾಗಲಕೋಟೆ ಮುಳುಗಡೆ ಯಾರಿಗೆ ಬೇಕಾಗಿತ್ತು ಅವ್ರಿಗೆ ಸಿಗ್ಲಿಲ್ಲ ಯಾರಿಗೆ ಬ್ಯಾಡಾಗಿತ್ತು ಅವ್ರಿಗೆ ಸಿಕ್ತು ಮುಳುಗಡೆದು ಈಗ ಹೊಳಿ ಸಾಯಲು ತಮ್ಗೆ ನಿಯರೆಸ್ಟ್ ನೀರು ನಿಂದಿರ್ತಿತ್ತು ಅವರೆಲ್ಲ ಕಿತ್ಕೊಂಡು ಅಲ್ಲೆಲ್ಲ ಹೋದ್ರು ಈಗ ಇಲ್ಲಿ ಇರೋ ಕಿರಾಣಿ ಅಂಗಡಿ ಯಾವುದೋ ಒಂದಂತಾರ ಕಿರಾಣಿ ಅಂಗಡಿ ಮೆಡಿಕಲ್ ಯಾವ್ದತ್ತವ್ರಿ ಇಲ್ಲಿರು ಎಲ್ಲ ಕುಡಿಯೋರು ಒಂದು 400-500 ಅಂಗಡಿ ಈಗ ಇವು ಹೋಗ್ಲಾರ್ದ ಅಲ್ಲಿ 600 ಅಂಗಡಿ ಆಗ್ಯಾವ ಒಂದು 3 ಮನೆ ಕಟ್ಟೋದು ಅದಕ್ಕೆ 2 ಅಂಗಡಿ ಕಟ್ಕೊಂಡು ಯಾಕೆ ಉಪಜೀವನ ಬೇಕಲ್ರಿ ಅವ್ರು ಕಟ್ಟಿದವ್ರು ತಪ್ಪಲ್ಲ ಅವ್ರಿಗೂ ಉಪಜೀವನ ಬೇಕಲ್ಲ ಈಗ ಅವರು ಒಂದು ಏನಪ್ಪ ತಿಂಗಳಿಗೆ ಒಂದು 5,000 ರೂಪಾಯಿ ಬಾಡಿಗೆ ಬಂತ ನಮ್ಮ ಮನೆ ಉಪಜೀವನ ನಡೀತೈತೆ ಅಂತ ಅವ್ರು ಮಾಡ್ತಾರೆ ಅದು ಕಟ್ಟೋತನ ಗೌರ್ಮೆಂಟ್ ಸುಮ್ ಕುಂತು ಈಗ ನೀವು ಕಟ್ಟಿದ ಮ್ಯಾಗ ಅವು ಕೆಡೋತೀವಿ ಅವು ಬಂದ್ ಮಾಡ್ರಿ ನಾವೆಲ್ಲ ಡೆವಲಪ್ ಮಾಡಿದ್ರೆ ಆಗಕ್ಕೆ ಸಾಧ್ಯ ಇಲ್ಲ ಸರ್ ನೀವು ಯಾವುದೋ ಅಂತವ್ರಿ ಈಗ ಒಂದು ಸಿಗರೇಟ್ ಸೇದಬೇಡ್ರಿ ಅಂತ ಅದ್ರ ಮ್ಯಾಗ ಬರ್ದಿರ್ತಾರೆ ನೀವು ಸಿಗರೇಟ್ ಹೊರಗೆ ನೀವು ಕೊಟ್ಟ ಮ್ಯಾಗ ಸೇದಬೇಡ ಅಂದ್ರೆ ಅವ್ರು ತುಡುಗಿಲ್ಲರು ಹೋಗಿ ಸೇದವ್ರು ನೀವು ಫಸ್ಟ್ ಅದು ಕಂಪಲ್ಸರಿ ಯಾವುದೋ ಒಂದು ಕಾರ್ಯರೂಪಕ್ಕೆ ತರಬೇಕಾದ್ರೆ ಕಟ್ಟಾಕತ್ತಾರ ಅನ್ನೋದು ಎಲ್ಲರಿಗೂ ಗುರ್ತಿರ್ತದೆ ಅದು ನೋಡ್ತಿರ್ತಾರೆ ಅದನ್ನು ಬಂದ್ ಮಾಡಿಸ್ಬೇಕು ಈಗೇನು ಇಲ್ಲ ಅಲ್ಲಿ 4 ಮಾರ್ಕೆಟ್ ಮಾಡ್ಯಾರ ಸರ್ 4 ಮಾರ್ಕೆಟ್ ನಂದ 31ರಾಗ 12 ವರ್ಷ ಆದ 13 ವರ್ಷ ಆದ 13 ವರ್ಷ ಆಯ್ತು ಕಟ್ಟಿ ಇವತ್ತಿಗೂ 1 ತಿಂಗಳು 1 ವರ್ಷದ ಬಾಡಿಗೆ ನೋಡಿಲ್ಲ ನಾ 31 ಗುರುವಾರದ ಮಾರ್ಕೆಟ್ನಾಗ ಮೇನ್ ರೋಡಿಗೆ ಒಳಗೆ ಹಿಂಗೆ ಓಪನ್ ಕುಂದ್ರಲ್ಲೇ ಐತೆ ಏನ್ರಿ ಅಂಗಡಿ ಎಲ್ಲ ತಿರುಗಿ ಹಳೇದಾಗಿ ಹೋಯ್ತು ಅದರಲ್ಲಿಂದ ಏನೂ ಲಾಭ ಆಗಿಲ್ಲ ಅಲ್ಲಿ ಹೋಗಿ ಕುಂತ್ರೆ ಒಂದೊಂದು ದಿವಸ ಬೋನಿಗೆನೂ ಆಗಿಲ್ಲ ಮತ್ತು ಹೊರಗಿನ ಜನ ಯಾರು ಬರ್ತಾರೆ ಹೇಳಿ ಸರ್ ನಾವ್ನವ್ರಿಗೆ ನೀವು ಆಮೇಲೆ ಇವರು ಇಲ್ಲಿ ಜನ ರಾಜಕಾರಣಿಗಳು ಹೆಂಗೆ ಅದಾರ ಈ ಬಸ್ ನವನಗರ ಬಂದು ನವರಲ್ಲಿಂದ ಬಾಲ್ಕೋಟೆ ಬಂದು ಹೊಳ್ಳಿ ನವನಗರಕ್ಕೆ ಹೋಗ್ಬೇಕಂತಾರ ಮತ್ತು ಅವ್ರು ಹೆಂಗೆ ಬರ್ತಾರೆ ಜನ ಇಲ್ಲಿ ಹಿಂಗೆ ಬರೋದಕ್ಕೆ ಟೈಮ್ ಹೋಗ್ತೈತಿ ಈಗ ಇವ್ರು ಬರೋದು ಹಂಗೆ ಬಂತಂದ್ರೆ ಹಿಂಗೆ ಬಂದು ಹೊಳ್ಳಿ ಹಿಂಗೆ ಹೋಗೋಂಗೆ ಆಗ್ಬೇಕು ಈ ಜನ ಹೊಳ್ಳೆ ಮುಳೆ ಸುತ್ತು ಟೈಮ್ ಮಾಡಿ ಒಟ್ಟು ಒಂದು ಬಾಗಲಕೋಟೆ ಕಂಪ್ಲೀಟ್ ಏನು ಬೇಕಾಗಿತ್ತಲ್ರಿ ಅಭಿವೃದ್ಧಿಗೆ ಏನೂ ಇಲ್ಲ ಸರ್ ಅವ್ರವ್ರು ಯಾರ ಬರಲಿ ಇವತ್ತು ಅವ್ರವ್ರ ಲಾಭಕ್ಕೆ ಅವ್ರು ಮಾಡ್ಕೊಂಡ್ಬಿಟ್ಟಾರೆ ತಮಗೇನು ಲಾಭ ಐತಲ್ಲ ಯಾವ ಕೆಲಸದಿಂದ ಏನು ಲಾಭ ಬರ್ತೈತಿ ಅದ ಲಾಭ ಮಾಡ್ಕೊಂಡಾರ ಸರಿ ಕೊನೆಯದಾಗಿ ಒಟ್ಟಿನಲ್ಲಿ ಸುಧಾರಣೆಗಳು ಅಭಿವೃದ್ಧಿಗಳು ಇನ್ಮೇಲಾದರೂ ಆಗಬೇಕು ಸರ್ ಆಗ್ಬೇಕಪ್ಪ ಅಂದ್ರೆ ಇದು ಕನಸಿನ ಮಾತ್ರ ಬಾಗಲಕೋಟೆ ಡೆವಲಪ್ ಆಗ್ಬೇಕಂದ್ರೆ ಕನಸಿನ ಮಾತು ಮೂಲ ಕಾರಣ ಅಂದ್ರೆ ಗೌರ್ಮೆಂಟ್ ಏನು ಇವು 5 ಸ್ಕೀಮ್ ಕೊಟ್ಟಾರಲ್ರಿ ಇದ್ರದ್ದು ಮೇನ್ ಎಫೆಕ್ಟೆಡ್ ರೀ ಇದಕ್ಕೆ ಎಷ್ಟೋ ವರ್ಷ ಹಿಂದೆ ಹೋಗ್ಬಿಡ್ತೀವಿ ನಮ್ಮ ಕರ್ನಾಟಕ ಇವ್ರು ಕೊಟ್ಟಿನಂತ ಹೇಳ್ತಾರ ಅದು ಅವ್ರ ಮನೇಲಿಂದ ಕೊಟ್ಟಿಲ್ಲ ನಮ್ದು ರೊಕ್ಕ ಎಲ್ಲ ಪ್ರತಿಯೊಂದಕ್ಕೆ ಹೆಚ್ಚು ಮಾಡಿ ರೊಕ್ಕ ತೊಗೊಂಡು ಅದ್ರೊಳಗೂ ಅರ್ಧ ಕೊಡ್ತಾರೆ ಇವ್ರ ಮನೆಗೆ ಬಂದ್ರೆ ಅವ್ರ ಮನೆ ಬರಲ್ಲ 2,000 ಇವ್ರು ಇನ್ನೊಬ್ಬರ ಮಕ್ಕಳಿಗೆ ಇದು ಬಂದ್ರೆ ಇದು ಬಂತಪ್ಪ 3,000 ಕೊಡ್ತೇನೆ ಅಂದವ್ರಿಗೆ ಕಲ್ತವ್ರಿಗೆ ಅದ್ರಲ್ಲಿಂದ ಅದು ಲಾಭ ಬರೋಂಗಿಲ್ಲ ಅವ್ರಿಗೆ ಇವ್ರು ಹೇಳ್ತಾರೆ ಎಲ್ಲ ಅದಕ್ಕೆ ಖರ್ಚು ಹಾಕ್ಕೊಂಡು ಅವ್ರ ರೊಕ್ಕ ಎಲ್ಲೆಲ್ಲಕ್ಕೋ ನಿಮ್ಗಾದ್ರೂ ಗುರ್ತಿರ್ತೈತಿ ಏನು ನಡೆದೈತೆ ಅನ್ನೋದು ಸರ್ ಈ ಸರ್ಕಾರ ಅಲ್ಲ ಇನ್ನು ಮುಂದೆ ಯಾವುದೋ BJP ಬರಲಿ ದಳ ಬರಲಿ ಯಾರೇ ಬರಲಿ ಇನ್ನು 10-20 ವರ್ಷ ಹಿಂದೆ ಹೋಗ್ಯತಿ ಹೊರತಾಗಿ ಮುಂದಂಕರ್ ಬಂದಿಲ್ಲ ಬರಂಗೂ ಇಲ್ಲ ಯಾಕಂದ್ರೆ ಇವರೆಲ್ಲ ಇವು ಅನಾವಶ್ಯಕತೆ ಎಲ್ಲ ಈ ಥರ ಕೊಟ್ಕೊಂತ ಕುಂತು ಇದರ್ಲಿಂದ ಏನೂ ಲಾಭ ಇಲ್ಲ ಸರ್ ಉಳ್ಕಿದ್ದ ಇನ್ನು ಜನಕ್ಕೆ ಹೇಳ್ತಾರೆ ಕೆಲವೊಂದಿಷ್ಟು ಜನ ನಮ್ಗೆ ಇದ್ರೊಳಗೆ ಲಾಭ ಆಗೈತಿ ನಮ್ಗೆ 2,000 ಬಂದಲ್ದಿಂದ ನಮ್ಮ ಮಣ್ತನ ಕುಪ್ಪೆಗೆ ಆಗೈತೆ ಅಂತೇಳಿ 6 ಜನಕ್ಕೆ ಗುರ್ತಾಗೋಲ್ತು
ಸಿದ್ದರಾಮಯ್ಯ ಅವರು ನಮ್ಮ ರೊಕ್ಕ ತೊಗೊಂಡು ನಮಗೆ ಕೊಟ್ಟು ಅವ್ರ ಜೈ ಅನಿಸ್ಕೊಳಕತ್ತಾರ ಅನ್ನೋದು ಜನಕ್ಕೆ ಗುರ್ತಾಗೋಲ್ತು. ಈಗ 500 ರೂಪಾಯಿ ಫೀ ಇದ್ದಲ್ಲಿ 5,000 ಮಾಡಿದ್ರು. ಈ ಖರೀದಿಗೆ ನೀವು ಬಾಂಡ್ ಪತ್ರಕ್ಕೆ ತಗೋರಿ. ಈಗ ನಮ್ಮ ಅಂಗಡಿ 200 ರೂಪಾಯಿ ಇದ್ದ 400 ರೂಪಾಯಿ ಹೆಚ್ಚು ಮಾಡಿದ್ರು. ಹಿಂಗೆ ಯಾವ್ದಾರು ಒಂದು ವಸ್ತು ತೋರಿ ಎಲ್ಲ ಅವ್ರು ಯಾವ್ದು ರೀತಿಯಿಂದ ತಕೊಂಡಾಕತ್ತಾರ. ಆದ್ರ ಮಂದಿ ಗುರ್ತಾಗೋಲ್ತ್ರಿ. ಏನ್ರಿ ದುಡುಕಿ ಕೊಡೋಕಿನ ಜನಕ್ಕೆ ಉಳಕಿದ್ದು ಇನ್ನೂ ಲುಕ್ಷಾನ ಮಾಡಾಕತ್ತಾರ ಹೊರತಾಗಿ ಜನರಿಗೆ ಸರಿಯಾಗಿ. ಈಗ ನೋಡ್ರಿ ಎಷ್ಟೋ ಜನ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಎಲ್ಲ ರೋಡಿಗೆ ಚೆಲ್ಲಿದ್ರು, ಬೆಳೆ ಬರಲಿಲ್ಲ. ಅವ್ರು ರೈತರು ಬೆಳೆ ಅಂದ್ರೆ ಏನು ಬೆಳೀತಾರೆ ಅವರೆಲ್ಲ ರೈತರು. ಬಟ್ ಯಾವುದೋ ಒಂದು ವೈಜ್ಞಾನಿಕವಾಗಿ ಏನು ಮಾಡ್ಬೇಕಾಯ್ತಲ್ಲ ಏನೂ ಮಾಡಿಲ್ಲ ಸರ್. ಈ ಸರ್ಕಾರದಿಂದ ನೀವು ಮುಂದೆ ಬಂದು ಯಾವುದೋ ಸರ್ಕಾರ ಬಂದರು, ಇಲ್ಲಿ ಯಾರೇ ಆರಿಸಿ ಬಂದರು, ಡೆವಲಪ್ಮೆಂಟ್ ಕನ್ಸಿನ್ ಮಾಸರ ಆಯ್ದ್ರೆ ಆಯ್ತು, ಇಲ್ಲಾಂದ್ರೆ ಇಲ್ಲ. ಯಾಕಂತಂದ್ರೆ ಇವು ಏನಾಗ್ಬಿಟ್ಟೈತ್ರಿ, ಜನರ ಬಗ್ಗೆ ಒಳ್ಳೆ ವಿಚಾರ ಮಾಡಬೇಕು, ನಾವು ಮುಂದೆ ಹೋಗ್ಬೇಕು, ಇಲ್ಲಿ ಅಭಿವೃದ್ಧಿ ಮಾಡ್ಬೇಕು ಅನ್ನೋರು ಬರೋ ರಾಜಕಾರಣಿಗಳು ಅವ್ರ ತಲೆ ಬರ್ಬೇಕು ಸರ್. ಬರೀ ಹೇಳ್ತಾರ, ಎಲ್ಲ ಹೇಳಿದ್ದು ಹಂಗೆ ಉಳಿತೈತಿ ಹೊರತಾಗಿ ಮುಂದೆ ಏನೂ ಕಾರ್ಯರೂಪಕ್ಕೆ ಬರೋಲ್ತು. ಈಗ ಹೇಳಿದ್ರು, ಈಗ ಅಕಸ್ಮಾತ್ ಏನೋ ನೀವು 200 ಎಕರೆ ರೊಕ್ಕ ತೊಗೊಂಡು ಕೊಟ್ರೆ ನಾವು ಕೊಡ್ತೀವಿ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು. ಈಗ ನೀವು ಆಲ್ರೆಡಿ ಎಲ್ಲ ಛಿದ್ರಾಗಿ ಹೋಗ್ಯದ, ನೀವು ಅಲ್ಲಿ ಕೊಟ್ಟು ಏನು ಮಾಡೋರು ಇದ್ದೀರಿ? ಈಗ ಬಾಲ್ಕೋಡಿ ಬರೋ ಜನ ಅಲ್ಲಿ ಸ್ಟಾಪ್ ಆಗಿಬಿಟ್ಟೈತೆ. ಈಗ ಮಾಡಿ ಏನು ಮಾಡೋರು? ಈಗ ಏನೋ ದಾರಿ ಸುಮ್ಮ ಏನಪ್ಪ ಸಮಾಧಾನಕಾರ. ಈಗ ಅಂತಾರಲ್ಲ ಲಾಸ್ಟ್ ಸೋತವಂಗ ಒಂದು ಬಹುಮಾನ ಅಂತೇಳಿ. ಈಗ ನಾವೆಲ್ಲ ಹಂಗೆ ಸೋತೋಗ್ಬಿಟ್ಟಿವಿ, ಅಲ್ಲಿ ಕೊಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಾರ. ಅದು ಇನ್ನು ಕಾರ್ಯರೂಪಕ್ಕೆ ಬರಬೇಕು, ಏನು ಇನ್ನು ಟೈಮ್ ಹೋಗ್ತೈತ್ರಿ. ಬಟ್ ಈ ಸದ್ಯಕ್ಕಾಲಿ ನಮ್ಮ ಕರ್ನಾಟಕ 15ರಿಂದ 20 ವರ್ಷ ಇನ್ನು ಹಿಂದೆ ಹೋಗ್ತು, ಹೊರತಾಗಿ ಮುಂದೆ ಬರೋಂಗಿಲ್ಲ. ಇನ್ನು ಇವ್ರು ಏನೋ ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ಮತ್ತು ಅದು ಏನಾದ್ರು ಸಾಲ ಒತ್ತಿ ಹಾಕೋದು, ಮತ್ತು ಅದು ಮಾಡೋದು. ಈಗ ಹೆಚ್ಚು ಕಡಿಮೆ ಬೆಂಗಳೂರಾಗ ಅರ್ಧ ಆಸ್ತಿ ಸಾಲದಾಗ ಐತೆ ಇಡೀ ಬೆಂಗಳೂರು. ಇನ್ನೊಂದು ಸ್ವಲ್ಪ ಮತ್ತೆ ಬಂದು ಸರ್ಕಾರ ಮತ್ತೆ ಅಷ್ಟು ಒತ್ತಿ ಹಾಕಿ ಮತ್ತೆ ಅದ ಮಾಡೋದು. ಇವು ಸ್ಟಾಪ್ ಮಾಡ್ಬೇಕ್ರಿ. ಇವು ಏನದಲ್ಲ ಎಲ್ಲ ಇವು ಫ್ರೀ ಕೊಡ್ಬೇಕು, ಎಲ್ಲ ಬಂದ್ ಮಾಡಬೇಕು. ಇವೆಲ್ಲ ಸ್ಕೀಮ್ ಇಂಥವು ಏನು ಬಂದು ನಿಜವಾದ ಯಾವ ಏನು ಇರ್ತಾವಲ್ರಿ, ಜನರಿಗೆ ಒಳ್ಳೆಯ ಕುಂತು ವಿಚಾರ ಮಾಡಿ ಫಸ್ಟ್ ರೈತರು ಮಕ್ಕಳು ಬಿಟ್ಟು ಎಲ್ಲರೂ ಪ್ಲಾಟ್ ಮಾಡಕತ್ತಾರ. ಈಗ ನೋಡ್ರಿ ನಮ್ಮ ಬಾಗಲಕೋಟೆಯಿಂದ ಸಿಕ್ಕೇರಿ ಕ್ರಾಸಿಗೆ ಅಗ್ಲ ಮಗ್ಲ ಹಿಂಗೆ ನೋಡಿದ್ರು ಕಡಿಮೆ ಅಂದ್ರೆ 4ರಿಂದ 5 ಕಿಲೋಮೀಟ್ರ್ ಆಗತ್ತನ್ ಕಾಕ. 5 ಕಿಲೋಮೀಟ್ರ್ ಪೂರ ಎಲ್ಲ ಪ್ಲಾಟ್ ಆಗ್ಯಾವ ಇಲ್ಲ ಅಲ್ಲಿ, ಪೂರ ಕಂಪ್ಲೀಟ್ ಎಲ್ಲ ಪ್ಲಾಟ್ ಆಗ್ಯಾವ. ಮತ್ತು ನೀವು ಮುಂದೆ ಏನು ಅನ್ನೋರು ನೀವು ರೈತರಿಗೆ ಅನುಕೂಲ ಮಾಡಿ ಕೆನಾಲ್ ನೀರ್ಲಿಂದ ಈಗ ನೀವು ಇದನ್ನು ನೋಡ್ಕೊರಿ, ಯಾವುದೋ ಮುಚ್ಕೊಂಡು ಕೆರೆ ಈ ಪೈಪ್ ಎಲ್ಲ ಹಾಕಿದ್ರು, ನೀವು ಅದು ಬಟನ್ ನೋಡಿ ತುಂಬಿಸಿ 2 ದಿವ್ಸಕ್ಕೆ ತುಂಬಿಸ್ತಾರೆ. ಅದಕ್ಕಿಂತ ಹಿಂಗೆ ಬ್ಯಾಕ್ ವಾಟ್ರಲ್ಲಿಂದ ಕಲಾದಗಿಲ್ಲಿಂದ ಕೆನಾಲ್ ಮಾಡಿ ನೀರು ತೊಗೊಂಬಂದು ಆ ಕೆರೆನ ತುಂಬಿಸ್ಬೇಕಲ್ಲ, ಅದಕ್ಕಿಂತ ಈಸಿ. ಇಷ್ಟು ಈಗ 100 ಕೋಟಿ 50 ಕೋಟಿ ಅದಕ್ಕೆ ಖರ್ಚು ಹಾಕ್ಕೊಂಡು ಅದು ಮಾಡೋ ಬದಲಿ ಬರೀ ಕೆನಾಲ್ ನೀವು ಒಂದು ವಾರನೇ ಕೆರೆ ತುಂಬಿ ಹೋಗ್ಬಿಡ್ತಾರೆ. ಅದಕ್ಕೆ ಸಾವಿರಾರು ಬೋರ್ ಕನೆಕ್ಷನ್ ಅದ. ಎಷ್ಟು ನೀರು ನೀವು ಬಿಟ್ರು ರಾತ್ರಿ ಬಿಟ್ರೆ ಮುಂಜಾನೆ ಇರಂಗಿಲ್ಲ. ಇಲ್ಲ ದೊಡ್ಡ ಕೆರೆ ಮುಂದೆ ನವನಾರನೇ ನೀನು ನಾಳೆ ಎಲ್ಲ ಕಡೆ ನೀರಿಂದು ಇದು ಕಮ್ಮ, ಶೆಲಿ ಕಮ್ಮ ಆಗುತ್ತೆ. ಇನ್ನೊಂದು ಸ್ವಲ್ಪ ದಿವಸ 2-3 ವರ್ಷ ನೀವು ನೀರು ಸದ್ಯಕ್ಕೆ ಸಿಗಂಗಿಲ್ಲ ನವನಗರ. ಈಗ ತಳಿ ಯೂನಿಟ್ ಮಾಡ್ಯಾರ, ಅಲ್ಲಿನೂ ನೀರಿಂದ ಬರೀ ಬೋರ್ ಮ್ಯಾಗ ನೀವು ಅವಲಂಬನೆ ಇದೀರಿ ಈಗ ಎಲ್ಲ ಕಡೆ. ಆದ್ರೆ ಅಲ್ಲಿ ನೀರು ನಾವು ಯಾವ ಥರ ಕೆರೆ ಮಾಡಬೇಕು, ಅಲ್ಲಿ ಏನಾರು ವ್ಯವಸ್ಥೆ ಮಾಡಬೇಕು, ಏನೂ ಪ್ಲ್ಯಾನಿಂಗ್ ಇಲ್ಲ ಸರ್. ಬರೀ ಅದೇ ರೋಡ್ ಮಾಡೋದು, ಅವ್ರಿಗೆ ಏನು ಲಾಭ ಇರ್ತದಲ್ಲ ಅದಕ್ಕೆ ಒತ್ತು ಕೊಡ್ತಾರೆ. ಪ್ರತಿಯೊಬ್ಬರು ಅದೇ ಮಾಡ್ತಾರೆ. ಯಾರ ಬಂದರು ನೀವು ಒಳ್ಳೇದಾಗಲಿ, ಇದು ಮಾರ್ಕೆಟಿಗೆ ಡೆವಲಪ್ ಮಾಡಬೇಕು, ಇದು ಮಾಡ್ಬೇಕಂತ ಹೇಳ್ತಾರೆ. ಯಾರೂ ಮಾಡೋಕ್ಕಾಗಿಲ್ಲ ಸರ್. ಎಲ್ಲರೂ ಕೇಳ್ತಾರೆ, ಮಂದಿ ಕೊಡಿಸ್ತಾರೆ. ಅದ್ರೊಳಗೆ 4 ಮಂದಿ ತಮ್ಮ ಮಂದಿನ ಬಿಟ್ಟಿರ್ತಾರೆ. ದಾಂಧಲೆ ಮಾಡಿ ಸಭೆ ನಡೀಲಾರ್ದಂಗೆ ಎಬ್ಸ್ಕೇಸ್ ಕಳಿಸಿಬಿಡ್ತಾರೆ. ಯಾವುದೋ ಇದು ಎಲ್ಲ ಪಕ್ಷದವ್ರು ಮಾಡೋದು ಅದಾರ. ನಿಜವಾದ ಯಾರಿಗೂ ಕಳಾಳೆ ಯಾರಿಗೂ ಇಲ್ಲ. ಎಲ್ಲರೂ ತಮ್ಮ ಅನುಕೂಲ ತಕ್ಕಂತ ನಡೆಸ್ಕೋರಿ. ಎಲ್ಲೇ ಯಾವುದೋ ಸಭಾ ನೋಡ್ರಿ, ನೀವು ಒಂದು ಅಭಿವೃದ್ಧಿ ಒಳಗೆ ಚರ್ಚೆ ಒಳಗೆ ನೋಡ್ರಿ, ಬೇಕಂತ ಆ ಚರ್ಚೆ ಅರ್ಥಪೂರ್ಣ ನಡೆಯಂಗಿಲ್ಲ. ನೀವು ಏನೋ ಮಾಡ್ರಿ, ಒಟ್ಟು ಆ ಚರ್ಚೆದಾಗ ತಮಗೆ ಬೇಕಾದವ್ರು 4 ಮಂದಿ ಬಿಟ್ಟು ದಾಂಧಲೆ ಮಾಡಿಸ್ಕೇಸಿ ಎಬ್ಸ್ಕೇಸಿ ಕಳಿಸಿಬಿಡೋದು. ಇದು ಎಲ್ಲ ಏನೇನು ಒಳ್ಳೆ ವಿಚಾರ ಮಾಡ್ಬೇಕನ್ನೋರಿ 4 ಮಂದಿ ಕರ್ಸಂಗಿಲ್ರಿ. ಅವರೆಲ್ಲ ರೆಡಿ ಮಾಡ್ಕೊಂಡು ನಮ್ಮ ಇಂಥ ಕೆಲಸ ಅದಪ್ಪ ಇದು ನೋಡ್ರಿ, ನಾವು ಟೈಟಲ್ ಕೊಟ್ಟು ಪಾಂಪ್ಲೇಟ್ ಕೊಟ್ಟು ತಿಳಿಸ್ತಾರೆ. ಇವು ಆ ಥರ ಏನೂ ಇಲ್ಲ. ಸುಳ್ಳ ಮಂದಿ ಕೊಡ್ಸು ನಾವು ನನ್ನ ಮನ್ಸಿಗೆ ಬಂದಂಗೆ ನಾ ಮಾತಾಡೋದು, ಅವ್ರ ಮನ್ಸಿಗೆ ಬಂದಂಗೆ ಅವ್ರು ಮಾತಾಡೋದು. ಒಟ್ಟು ಅಭಿವೃದ್ಧಿ ಆಗ್ಬೇಕಪ್ಪ ಅಂದ್ರೆ ಇವೆಲ್ಲ ಫ್ರೀಗೆ ಬಂದ್ ಆಗ್ಬೇಕ್ರಿ. ಪ್ರತಿಯೊಂದು ರೈತರಿಗೆ ಸ್ವಲ್ಪ ಅನುಕೂಲ ಆಗ್ಬೇಕು. ಇಲ್ಲಿ ಎಲ್ಲ ನೋಡ್ರಿ, ಒಂದು ಮಾತು ಹೇಳಿ ಮುಗಿಸ್ಬಿಡ್ತೀನಿ ನಾನು ನಿಮಗೆ. ಅಂದ್ರೆ ಮಾತಾಡ್ಕೊಂತಂದ್ರೆ ಹಂಗೆ ಆಗ್ತದೆ. ನಮಗೆ ಅವ್ರಿಗೆ ಏನೂ ಫರಕ್ ಬೀಳಂಗಿಲ್ಲ. ಜಿಂದಾಲ್ ಫ್ಯಾಕ್ಟ್ರಿ ಇಲ್ಲಿಂದ ನೀರು ತೊಗೊಂಡೋದ ಕನ್ಫರ್ಮ್ ಐತಿ ನಿಮಗೆ. ನಾಳೆ ಇದ್ದಾಗ ಇವ್ರಿಗೆ ಇಲ್ಲೇ ಕೆನಾಲ್ ನೀರು ಕೊಡೋಕ್ಕಾಗವಲ್ತು.
ಇದಾವ ಸಣ್ಣದು ಒಂದು ಸಣ್ಣ ಉದಾಹರಣೆ ತಗೋರಿ. ಎಸ್ ಸರ್ ಎಸ್ ತಮಗೇನು ಯಾರ ಕಡೆಯಿಂದ ಏನು ಲಾಭ ಬರ್ತಿರ್ತೈತಲ್ರಿ ಎಲ್ಲ ಯಾವ್ದೋ ಪಕ್ಷದವ್ರತವ್ರಿ ತಮ್ಮ ಲಾಭಕ್ಕನ್ನ ಬೆಳೆಸ್ಕೊಂಡಾರ. ಅಂದ್ರೆ ಮುಖ್ಯವಾಗಿ ಇಚ್ಛಾಶಕ್ತಿ ಬೇಕಂತ. ಇಚ್ಛಾಶಕ್ತಿ ಇಲ್ಲಿ ಇರೋದು ಮೇನ್ ಅದ ಕೊರತೆ ಇದ್ದಾರೆ ಈಗ ಇಲ್ಲಿ. ಇದು ನಂದು ಅನ್ನೋದು ಎಲ್ಲಿ ತನ ಬರಂಗಿಲ್ಲ ಸರ್, ಅಲ್ಲಿ ತನ ಇದು ಹಿಂಗ ನಡೀದೆ. ಇದು ಯಾರೇ ಇರಲಿ ಅವ್ರು, ನಾವು ಸ್ವಚ್ಛ ಇಟ್ಕೋಬೇಕಾದ್ರೆ ನಮ್ಮ ಕಡೆ ಇರ್ತೈತಿ. ನಾವು ಅದು ಸ್ವಚ್ಛತಾ ಬಗ್ಗೆ ಬರೀ ಮುನ್ಸಿಪಾಲ್ಟಿ ಅವ್ರು ಒಬ್ಬರ ಮಾಡಂದ್ರೆ ಮಾಡೋಕ್ಕಾಗಿಲ್ಲ, ನಾವು ಅದ್ರ ಜೋಡಿ ಕೈಗೂಡಿಸ್ಬೇಕು. ಆ ಥರ ಈಗ ಹಂಗೆ ರಾಜಕಾರಣಿಗಳನ್ನು ಇಲ್ಲಿ ತಾವು ಮೊದಲು ಮಂದಿ ಕರೆಸ್ಕೊಡೋಕಿನ ನಮ್ದು ಇಂಥ ಅದಪ್ಪ ಈ ಥರ ಅದಾವ, ಇದಕ್ಕೆ ಡೆವಲಪ್ಮೆಂಟ್ ಹಿಂಗೈತಿ. ಈಗ ಏನೋ ನೋಡ್ರಿ ನೋಡ್ರಿ ನೀವು ಸ್ವಲ್ಪ ಹಂಗೆ ನೋಡ್ರಿ, ಈ ಟಾಯ್ಲೆಟ್ ಬಾತ್ರೂಮ್ ಸಮಸ್ಯೆ ಐತೋ ಇಲ್ರಿ, ಅಲ್ಲಿ ಎಲ್ಲಿರೋ ಅನುಕೂಲ ಐತೆ ನೋಡ್ರಿ ಬೇಕಾದ್ರೆ. ಮತ್ತು ಹಿಂಗೆ ಈ ಸಣ್ಣ ಸಣ್ಣ ವಿಷಯದ ಅವು ಮೂಲ ಸೌಲಭ್ಯ ಏನಿರ್ತಾವಲ್ರಿ ಭಾಳ ಕೊರತೆ ಅದ. ಈಗ ನೋಡ್ರಿ ಬಸ್ ಸ್ಟ್ಯಾಂಡ್ ಒಂದು ಕಡೆ, ನೀವು ಅಲ್ಲಿಂದ ಹೋಗ್ಬೇಕಾದ್ರೆ ಟಮ್ ಅನಿವಾರ್ಯ. ನೀವು ರೊಕ್ಕ ಐತಿ ಗಾಡಿ ಪ್ರತಿಯೊಬ್ಬರ ಮನೆಗೆ 2-3 ಗಾಡಿ ಇದ್ದೇ ಅದಾವ. ಇಲ್ಲ ಅಂತಲ್ಲ, ಸಾಲ ಮಾಡ್ಯಾರ ತೋಲಿ ಅವ್ರು ಹೆಂಗೆ ತೋಲಿ, ಆದ್ರೆ ಅದ್ರ ಬಗ್ಗೆ ಯಾರಿಗೂ ಇದು ಇಲ್ಲ. ಈಗ ಅಲ್ಲಿ ಮೇನ್ ಅಲ್ಲಿ ಒಂದು ಬಸ್ ಸ್ಟಾಪ್ ಮಾಡಿ ನಡಬರಕ್ಕೆ ಎಲ್ಲಿ ಇಲ್ಲ, ಎಲ್ಲ ಕಡೆ ಅಲ್ಲೆಲ್ಲ ಮಾರ್ಕೆಟ್ ಮಾಡ್ಕೊಂಡ್ಬಿಟ್ರು, ಎಲ್ಲ ಕೊಟ್ಟು ಆಲ್ರೆಡಿ. ನೀವು ಏನು ಮಾಡೋಕ್ಕಾಗಿಲ್ಲ. ಸುಮ್ಮ ಹಂಗೆ ನಾವು ಅಲ್ಲಿ ನೀವು ಅಲ್ಲಿ ಹೇಳೋದು ಸಮಾಧಾನಕ್ಕೆ ಮಾತಾಡೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಭಾಳ ಚೆನ್ನಾಗಿ ಮಾತಾಡಿದ್ರಿ.